ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಹಕ್ಕರೆಯ ಹುಡುಗಿ. ಸೊ ನೇರಳೆಕೆರೆ ಗ್ರಾಮದಲ್ಲಿ ತನ್ನ ಜಾಗವನ್ನು ಬಿಡಿಸ್ಕೊಂಡಂತಹ ಒಂದು ವಿಡಿಯೋವನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಈಗ ಅದೇ ಗ್ರಾಮಸ್ಥರು ಮತ್ತು ಯಜಮಾನರುಗಳೆಲ್ಲ ಸೇರಿ ಬಸಪ್ಪನವರಿಗೆ ಗೌಸ ಮತ್ತು ಒಂದು ಆರ್ಚನ್ನು ಕೂಡ ಮಾಡಿಸಿರ್ತಾರೆ. ಊರಲ್ಲೆಲ್ಲ ಮೆರವಣಿಗೆಯನ್ನು ಕೂಡ ಮಾಡಿರ್ತಾರೆ. ಎಷ್ಟು ಅದ್ದೂರಿಯಾಗಿ ಒಂದು ಮೆರವಣಿಗೆನ ಮಾಡಿದ್ದಾರೆ ಅಂದರೆ ಗೌಸ ಅಂತೂ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿದೆ, ತುಂಬ ಸಖತ್ತಾಗಿದೆ. ಬನ್ನಿ, ಭಗವಂತ ಯಾವ ರೀತಿ ಗ್ರಾಮವನ್ನೆಲ್ಲ ಮೆರವಣಿಗೆ ಮಾಡಿದ್ರು, ಹಾಗೆ ಯಾವ ರೀತಿ ಪೂಜೆಯನ್ನು ತೊಗೊಂಡ್ರು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಸಪ್ಪನ ವಿಡಿಯೋವನ್ನು ನೀವೇ ಮೊದಲು ನೋಡಿ. ಯಾವತ್ತೇ ನಾನು ಯಾವ್ದ್ರಲ್ಲೇ 5-20 ತಿಂದಿರೋದು. 3ನೇ ವರ್ಷದಲ್ಲಿ ವಾದ ಮಾಡಬೇಡ. ಏನ್ ಮಾಡಿ ಮಾಡ್ಕಪ್ಪ ಅನ್ನು ಕಪ್ಪ ವಾದ ಮಾಡಬೇಡ. ನಮಸ್ಕಾರ ಮಾಡ. ಯೋ ಕುಂಗಿರೆಯ ಯಾಮ ಮಾಡ್ಬೇಕನ ಈಗ ನೋಡಿ ಕಾಣಬೇಕು. ಗುಡ್ಡಕ್ಕೆ ಎಲ್ಲ ಊರಲ್ಲಿ ನೋಡಿ ಕಟ ಕಟಕ್ನ ಇಲ್ಲ ನಿನ್ನೆ ಬಿಡುದಿಲ್ಲ ನಾನು ಅಂದಾಜು ಕೇಳ್ಕೊಳ್ಳ. ನಾನು ಎಷ್ಟು ನನ್ನ ಬೇಡ್ತಾ ಇದ್ದಾನೋ ನನಗೆ ಅಷ್ಟು ಖುಷಿ ಸಂತೋಷ ಕೊಟ್ಟು ಈ ಗ್ರಾಮದಲ್ಲಿ ಮೆರೆಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆಯಾ? ಮಾಡಿಕೊಡು. ನಾನು ಇರ್ತೀನಿ ಅಂತ ನೀನೇ ಧೈರ್ಯ ಕೊಡದಂತ ಇದ್ರೆ ಹೆಂಗೆ? ಬಿಡು, ನಾನು ಈ ಸತಿ ನಿಭಾಯಿಸ್ಕೊ ಬರ್ತೀನಿ. ನಿನ್ನ ಬಲ ಇದ್ಮೇಲೆ ನಾನು ನಿಭಾಯಿಸ್ಕೊ ಬರ್ತೀನಿ ಬಿಡು, ಏನೇ ಇದ್ರು.
ಹ್ಞೂ ಅಪ್ಪನೇ ಕೊಡ್ಬೇಕು ನೀನು. ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಗ್ರಾಮದಲ್ಲಿ ಮೆರವಣಿಗೆ ಹಾಗೂ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳ ದರ್ಶನವನ್ನು ಪಡ್ಕೊಂಡು ಮೆರವಣಿಗೆ ಹಾಗೆ ಬರ್ತಾ ಇರ್ತಾರೆ. ಅಂದರೆ ಅಲ್ಲಿ ಒಬ್ಬ ಯುವಕ ಏನೂ ಗಲಾಟೆ ಮಾಡಿರಲ್ಲ, ಸೊ ಸೈಲೆಂಟಾಗಿ ಬಸವಪ್ಪನ ನೋಡ್ತಾ ನಿಂತಿರ್ತಾರೆ. ಆದ್ರೂ ಕೂಡ ಅದನ್ನು ಗಮನಿಸಿದಂಥ ಬಸವಪ್ಪನವರು ಸೊ ಆ ಕುಡಿದಂಥ ಯುವಕನಿಗೆ ಥಳಿಸ್ತಾರೆ. ಏಕೆಂದರೆ ವಯಸ್ಸು ಚಿಕ್ಕದು, ಆದರೂ ಇಷ್ಟೊಂದು ಕುಡಿತಾರೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ಆ್ಯಂಡ್ ಅವ್ರ ಕುಟುಂಬ ಹೇಗಾಗಿರಬೇಡ ಅಲ್ಲ. ಸೊ ಕುಡಕನಿಗೆ ದಾಸನಾಗೋ ಬದಲು ಫ್ಯಾಮಿಲಿಗೆ ದಾಸನಾಗೋದು ಬೆಟರ್ ಅಂತ ನಾನು ಹೇಳ್ತಾ, ಸೊ ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಬೇಕಿತ್ತಾ? ಅವರ ತಂದೆ ತಾಯಿ ಎಷ್ಟು ನೊಂದ್ಕೊಂಡಿರಬಹುದು. ಸೊ ಭಗವಂತ ಕುಡಿಬೇಡ ಅಂತ ಹೇಳಿ ಅವರಿಗೆ ಥಳಿಸ್ತಾರೆ. ಆದರೂ ಆ ಹುಡುಗ ನಾನು ತಪ್ಪು ಮಾಡಿಲ್ಲ ಅಂತಲೇ ಕೂಡ ವಾದ ಮಾಡ್ತಾನೆ ಇರ್ತಾರೆ. ಕೊನೆಗೆ ನಾನು ಮಾಡಿದ್ದು ತಪ್ಪು, ನಾನು ಕುಡಿಯಲ್ಲ ಅಂತ ಒಪ್ಕೊತಾರೆ. ಬನ್ನಿ, ನಾನು ಮಾಡಿದ್ದು ತಪ್ಪಾಯಿತು, ನಾನು ಕುಡಿಯಲ್ಲ ಕಣಪ್ಪ ಬಸಪ್ಪ ಅಂತೇಳಿ ಭಗವಂತನ ಪಾದವನ್ನು ಹಿಡಿತಿದ್ದಾರೆ. ಬನ್ನಿ ಯಾವ ರೀತಿ ಪಾದವನ್ನು ಹಿಡ್ಕೊಂಡ್ರು ಅಂತ ನೋಡ್ಕೊಂಡು ಬರೋಣ. ಆಹಾ! ಇಲ್ಲಿ ನೇರಳೆಕೆರೆ ಗ್ರಾಮದ ಜನಸಾಗರವನ್ನು ನೋಡಿ ಎಲ್ಲರೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಹಬ್ಬ ಅಂತ ಹೇಳಿದ್ರೆ ಒಟ್ಟಿಗೆ ಸೇರ್ತೀವಲ್ವ, ಆ ರೀತಿ ಒಂದು ನಮ್ಮ ಭಗವಂತನ ಮೆರವಣಿಗೆಯಲ್ಲಿ ಕೂಡ ಇವರು ಹಬ್ಬದ ರೀತಿಯಲ್ಲೇ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಹೆಣ್ಮಕ್ಳಂತೂ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿರ್ತಾರೆ. ಆ ಪೂಜೆ ಸಾಮಾನು ತಟ್ಟೆ ನೋಡ್ತಾ ಇದ್ರಂತೂ ಏನೋ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ಸಖತ್ತಾಗಿದೆ. ಸೊ ಈ ಒಂದು ಮೆರವಣಿಗೆ ಮಾಡಿದಂಥ ಅಲ್ಲಿನ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಸ್ಪೆಷಲ್ಲಾಗಿ ಒಂದು ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಸೊ ಅದರಲ್ಲೂ ನಮ್ಮ ಹೆಣ್ಮಕ್ಳು ಇಷ್ಟು ಬಿಸಿಲಿದೆ, ಈಗಿನ ತಾಪಮಾನ ತಡ್ಕೊಳ್ಳೋಕ್ಕೆ ಆಗಲ್ಲ.
ಆದರೂ ಕೂಡ ಅಲ್ಲೆಲ್ಲೂ ಸ್ವಲ್ಪನೂ ನಿರಲಿಲ್ಲ ಭಗವಂತನ ನೋಡಲಿಕ್ಕೆ ಅಂತೇಳಿ ಸಹಸ್ರಾರು ಜನರು ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಬನ್ನಿ ಯಾವ ರೀತಿ ಪೂಜೆ ಮಾಡಿದ್ರೆ ಅಂತ ನೋಡ್ಕೊ. ಭಗವಂತನ ಮುಂದೆ ಶ್ರೀಮಂತರು ಬಡವರು ಅನ್ನೋದು ಯಾವುದೂ ಇಲ್ಲ, ಎಲ್ಲರೂ ಕೂಡ ಸರಿಸಮಾನರು. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಭಗವಂತ ಕೆಲವೊಂದು ಭಕ್ತರ ಮನೆಗೆ ತಾವೇ ಸ್ವತಃ ಹುಡ್ಕೊಂಡು ಹೋಗ್ತಾರೆ, ಅವರ ಮನೆಯಲ್ಲಿ ಪಾದ ಪೂಜೆಯನ್ನು ಕೂಡ ಸ್ವೀಕಾರವನ್ನು ಮಾಡ್ತಾರೆ. ಇಲ್ಲೇನಿದ್ರು ಹಣ ಆಸ್ತಿ ಅಂತಸ್ತಿಗಿನ ಮನಸ್ಪೂರ್ವಕವಾಗಿ ಭಕ್ತಿ ಇರೋದೇ ಇಂಪಾರ್ಟೆಂಟ್ ಅನ್ನೋದು ಕೂಡ ನಮ್ಮ ಭಗವಂತ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ಭಗವಂತ ಭಕ್ತರ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ. ಈಗ ನಿನ್ನ ಮಗಳ ಅವಳ ರೆಡಿ ಅವಳು ನಿನ್ನ ಮಗಳ ಅವಳ ರೆಡಿ ಅವಳ ನೀರು ಕುಡ್ದಿದ್ದಾನ? ಸಿಗಬೇಕಲ್ಲ ಅಲ್ಲಿ ಇಲ್ಲ ಯಾರು ಹೋಗ್ಬೇಡಿ. ವಿಡಿಯೋ ನೋಡಿದ್ರಲ್ವಾ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ಸೊಪ್ಪನ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತಲೂ ಕೂಡ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ. ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ಹಾಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಟ್ರಸ್ಟ್ ಸಮಿತಿಯವರ ಕಡೆಯಿಂದನೂ ಕೂಡ ನೇರಳೆಕೆರೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದಂಥ ಗ್ರಾಮಸ್ಥರಿಗೂ ಹಾಗೂ ಯಜಮಾನರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಏನಿಲ್ಲ ಅಂದ್ರೆ ಫುಲ್ ಬಗ್ಗವ ನೀನು, ಫುಲ್ ತಲೆ ಬಗ್ಸು ಮಗ. ಸರ್ಗಪ್ಪ ಇನ್ನೊಂದ್ಸರಿ ನಾ ಸಮಾಧಾನ ಇಲ್ಲ. ಎದಳು ಮಾಡ್ಕೊ